ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಕಿಡ್ನಾಪ್ ಮಾಡಿದಾನೆ ಪತಿರಾಯ. ನಟಿಯನ್ನ ಕಿಡ್ನಾಪ್ ಮಾಡಿ ತನ್ನ ಮಗು ನೀಡುವಂತೆ ಬೇಡಿಕೆ ಇಟ್ಟಿದ್ದಾನೆ. ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಸ್ನೇಹಿತರಿಂದ ಹೇಳಿಸಿ ಕಿಡ್ನಾಪ್ ಮಾಡಲಾಗಿದೆ. ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಕಿಡ್ನಾಪ್ ಮಾಡಿಸಿರುವಂತಹ ಘಟನೆ ನಡೆದಿದೆ. ನಟಿಯನ್ನ ಕಿಡ್ನಾಪ್ ಮಾಡಿ ತನ್ನ ಮಗು ನೀಡುವಂತೆ ಬೇಡಿಕೆ ಇಟ್ಟಿದ್ದಾನೆ. ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತೇಳಿ ಸ್ನೇಹಿತನಿಂದ ಹೇಳಿಸಿ ಕಿಡ್ನಾಪ್ ಮಾಡಲಾಗಿದೆ. ವರ್ಧನ್ ಎಂಟರ್ಪ್ರೈಸಸ್ನ ಮಾಲೀಕ ಚಿತ್ರ ನಿರ್ಮಾಪಕನಿಂದ ನಡೆದಿರುವಂತಹ ಕೃತ್ಯ ಇದು ಕಿಡ್ನಾಪ್. ಪತಿಯಿಂದಲೇ ಕಿಡ್ನಾಪ್ ಆಗಿದ್ದಾಳೆ ನಟಿ ಚೈತ್ರ ಆರ್. ಹರ್ಷವರ್ಧನ್ ಪ್ರೀತಿಸಿ ಮದುವೆ ಆಗಿರ್ತಾರೆ ಚೈತ್ರ. ಕೌಟುಂಬಿಕ ಕಲಹ ಇರುತ್ತೆ, ಹೀಗಾಗಿ ಇಬ್ಬರು ಕೂಡ ದೂರ ಆಗಿದ್ರು. ಇಬ್ಬರಿಗೂ 1 ವರ್ಷದ ಹೆಣ್ಣು ಮಗು ಇತ್ತು. ಕೌಟುಂಬಿಕ ಕಲಹದಿಂದ ಮಗಳ ಜೊತೆ ಬೆಂಗಳೂರಿಗೆ ನಟಿ ಬಂದಿರ್ತಾರೆ. ಹೆಂಡತಿ ಮಗಳು ದೂರ ಆಗಿದ್ರಿಂದ ಹರ್ಷವರ್ಧನ್ ಬಹಳ ಬೇಸರಗೊಂಡಿದ್ರು. ಪಿಕಪ್ ಮಾಡೋ ನೆಪದಲ್ಲಿ ಮೈಸೂರಿನ ನೈಸ್ ರೋಡ್ ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಚೈತ್ರಾಳ ತಾಯಿಗೆ ಕರೆ ಮಾಡಿ, ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ, ನನ್ನ ಮಗಳನ್ನ ಒಪ್ಪಿಸಿದ್ರೆ ನಿಮ್ಮ ಮಗಳನ್ನ ಸೇಫ್ ಆಗಿ ಬಿಡ್ತೀನಿ ಅಂತ ಬೆದರಿಕೆ ಒಡ್ಡಿದ್ದಾರೆ. ಸದ್ಯ ಈ ಸಂಬಂಧ ಚೈತ್ರ ಸಹೋದರಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಹೇಳಿ ಫ್ರೆಂಡ್ ಬಳಿ ಹೇಳಿಸಿ ಕಿಡ್ನಾಪ್ ಮಾಡಿರೋದು ವರ್ಧನ್ ಎಂಟರ್ಪ್ರೈಸಸ್ನ ಮಾಲೀಕ, ಚಿತ್ರ ನಿರ್ಮಾಪಕ. ಆತ ಕಿಡ್ನಾಪ್ ಮಾಡಿದ್ದಾನೆ. ಇಬ್ಬರಿಗೂ ಕೂಡ 1 ವರ್ಷದ ಮಗು ಇದೆ. ಆ ಮಗುನ ಕೊಡಬೇಕು ಅಂದ್ರೆ ಮಗಳು ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿ ಈ ಥರದೊಂದು ಬೆದರಿಕೆಯನ್ನ ಒಡ್ಡಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಫೈಲ್ ಆಗಿದೆ. ಆ ದೂರನ್ನ ಪ್ರತಿ ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ನಟಿಯನ್ನ ಕಿಡ್ನಾಪ್ ಮಾಡಿ ನನಗೆ ಮಗು ಬೇಕು, ನನ್ನ ಮಗುನ್ ಕೊಡಿ ಅಂತೇಳಿ ಬೇಡಿಕೆಯನ್ನ ಇಟ್ಟಿರುವಂತಹ ಘಟನೆ ಇದು. ನೋಡಿ, ನಿಮ್ಮ ಮಗಳನ್ನ ಸೇಫ್ ಆಗಿ ಬಿಡಬೇಕು ಅಂತ ಅಂದ್ರೆ ನೀವು ನಾನು ಕೇಳಿದ್ ಮಾಡಬೇಕು ಅಂತೇಳಿ ಬೆದರಿಕೆ ಒಡ್ಡಿದ್ದಾರೆ. ಈಗ ಚೈತ್ರ ಅವರ ಸಹೋದರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ದೂರು ಕೂಡ ದಾಖಲಾಗಿದೆ. FIR ಪ್ರತಿ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಆ ಇಬ್ಬರ ನಡುವೆ ಕೌಟುಂಬಿಕ ಕಲಹ ಇರುತ್ತೆ, ಹಾಗಾಗಿ ಹೊಂದಾಣಿಕೆ ಇರಲ್ಲ, ದೂರ ಆಗಿರ್ತಾರೆ. ಬಟ್ ಈ ಒಂದು ಬೇಸರ ಏನಿರುತ್ತೆ, ತನ್ನ ಮಗಳ ಜೊತೆಗೆ ಇರಕ್ಕಾಗ್ತಾ ಇಲ್ಲ ಅನ್ನುವಂಥ ನೋವು ಹರ್ಷವರ್ಧನ್ ಅವರಿಗಿತ್ತು. ಹಾಗಾಗಿ ಕಿಡ್ನಾಪ್ ಮಾಡಿಸಿ ಈ ಥರದೊಂದು ಬೇಡಿಕೆ ಇಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಪತಿರಾಯ ಕಿಡ್ನಾಪ್ ಮಾಡಿಸಿದಾನೆ, ಏನಿದು ಕತೆ ಅಂತ? ಪ್ರಭು, ಏನು ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಕಿಡ್ನಾಪ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವರ್ಧನ್ ಎಂಟರ್ಪ್ರೈಸಸ್ ಜೊತೆಗೆ ಸಹ ನಿರ್ಮಾಪಕ ಆಗಿರುವಂತ ಹರ್ಷವರ್ಧನ್ ಮೇಲೆ ಗಂಭೀರವಾದಂತ ಆರೋಪಗಳು ಕೂಡ ಇರುವಂತದ್ದು. ಈ ಹಿನ್ನೆಲೆ ಸದ್ಯ ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ದಾಖಲಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ಸೀರಿಯಲ್ ಆಗಿರ್ಬೋದು, ಕೆಲವೊಂದಷ್ಟು ರೀಲ್ಸ್ ಅಲ್ಲಿ ಆಗಿರ್ಬೋದು, ಜೊತೆಗೆ ಕೆಲವೊಂದು ಸಿನಿಮಾದಲ್ಲೂ ಕೂಡ ನಾಯಕ ನಟಿ ಜೊತೆಗೆ ಸಹ ನಟಿಯಾಗಿ ಆಕ್ಟ್ ಅನ್ನ ಮಾಡಿದಂತ ಚೈತ್ರ ಏನಿದ್ದಾರೆ, ಅವರು ಮತ್ತೆ ಹರ್ಷವರ್ಧನ್ ಕೂಡ ಇಬ್ರು ಕೂಡ ಕೆಲವೊಂದಷ್ಟು ವರ್ಷಗಳ ಹಿಂದೆ ಮದುವೆ ಕೂಡ ಆಗಿರ್ತಾರೆ. ಜೊತೆಗೆ 1 ವರ್ಷದ ಮಗು ಕೂಡ ಇರುತ್ತೆ. ಆದ್ರೆ ಇವರಿಬ್ರು ಕೂಡ ಕೆಲವೊಂದಷ್ಟು ಸಾಂಸಾರಿಕವಾಗಿ ಗಲಾಟೆಗಳಾಗಿರುತ್ತೆ, ಕಲಹಗಳು ಕೂಡ ಉಂಟಾಗಿರುತ್ತೆ. ಹೀಗಾಗಿ ಇಬ್ರು ಕೂಡ ದೂರ ಇರ್ತಾರೆ. ಜೊತೆಗೆ ಒಂದ್ ಕಡೆ ಹರ್ಷವರ್ಧನ್ ಬೇರೆ ಕಡೆ ವಾಸವನ್ನ ಮಾಡ್ತಾ ಇದ್ರೆ, ಈ ಚೈತ್ರ ಕೂಡ ಅವರ ತಾಯಿ ಮನೆಯಲ್ಲಿ ವಾಸವಾಗಿ ಇರ್ತಾರೆ. ಯಾವಾಗ ಈ ಒಂದು ಮಗು ಜೊತೆ ಸಾಕಷ್ಟು ಅಟ್ಯಾಚ್ಮೆಂಟ್ ಅನ್ನ ಹರ್ಷವರ್ಧನ್ ಕೂಡ ಇಟ್ಕೊಂಡಿರ್ತಾರೆ, ಅಲ್ಲಿ ಯಾವಾಗ ಮಗುವನ್ನ ನೋಡ್ಬೇಕು ಅಂತ ಅಂದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಗುವನ್ನ ಭೇಟಿ ಮಾಡೋದಕ್ಕೆ ಇಲ್ಲಿ ನಟಿ ಚೈತ್ರ ಅವರು ಬಿಡೋದಿಲ್ಲ. ಹೀಗಾಗಿ ಹೇಗಾದ್ರೂ ಮಾಡಿ ಮಗಳನ್ನ ನೋಡ್ಬೇಕು, ಮಗಳ ಜೊತೆ ಇರ್ಬೇಕು ಅಂತ ಹೇಳಿ ಹರ್ಷವರ್ಧನ್ ಕೆಲವೊಂದು ಪ್ಲಾನ್ ಅನ್ನ ಮಾಡ್ತಾನೆ. ತನ್ನ ಸ್ನೇಹಿತ ಆಗಿರುವಂತ ಕೌಶಕ್ ಮೂಲಕವಾಗಿ ಬೇರೆ ಸಿನಿಮಾದಲ್ಲಿ ಒಂದು ನಟನೆ ಮಾಡೋದಕ್ಕೆ ಒಂದು ಚಾನ್ಸ್ ಇದೆ, ಹೀಗಾಗಿ 20,000 ಅಡ್ವಾನ್ಸ್ ಅನ್ನ ಹಾಕ್ತೀನಿ, ಜೊತೆಗೆ ನೀವು ಒಂದ್ ಕಡೆ ಬನ್ನಿ, ನಿಮ್ಗೆ ಮೈಸೂರಿಗೆ ಹೋಗ್ಬೇಕಾಗುತ್ತೆ ಶೂಟಿಂಗ್ಗೆ ಅಂತ ಹೇಳಿ ಅಡ್ವಾನ್ಸ್ ಹಣವನ್ನು ಕೂಡ ಕಳ್ಸಿರ್ತಾನೆ. ಅದೇ ರೀತಿಯಾಗಿ ಪ್ಲಾನ್ ಅಂತೆ ಇನೋವಾ ಕಾರ್ನಲ್ಲಿ ಬಂದಂತ ಸಂದರ್ಭದಲ್ಲಿ ಮೈಸೂರು ರಸ್ತೆಯಲ್ಲಿರುವಂತ ನೈಸ್ ರೋಡ್ ಬಳಿ ಆಕೆಯನ್ನ ಪಿಕಪ್ ಮಾಡ್ತಾರೆ. ನಂತರ ಶೂಟಿಂಗ್ಗೆ ಅಂತ ಹೇಳಿ ಯಾಮಾರಿಸಿ ಆಕೆಯನ್ನ ಕಿಡ್ನಾಪ್ ಮಾಡಿದಾರೆ ಅಂತ ಹೇಳಿ ಸ್ಪಷ್ಟವಾಗಿ FIR ನಲ್ಲಿ ದೂರು ಕೂಡ
ದಾಖಲಾಗಿದೆ. ಈ ನಂತರ ಯಾವಾಗ ಕಿಡ್ನಾಪ್ ಮಾಡಿದ ನಂತರವಾಗಿ ಇದೇ ಹರ್ಷವರ್ಧನ್ ಈ ಒಂದು ನಟಿ ಚೈತ್ರ ಏನಿದ್ರೆ ಅವರ ತಾಯಿಗೆ ಕರೆಯನ್ನ ಮಾಡಿ, ನಿಮ್ಮ ಮಗಳನ್ನ ನಾನು ಬಿಡ್ಬೇಕು ಅಂತ ಅಂದ್ರೆ ಓಕೆ. ನನ್ನ ಮಗಳನ್ನ ಕರ್ಕೊಂಡ್ಬಂದು ನೀನ್ ಬಿಡ್ಬೇಕು, ಇಲ್ಲ ಅಂತಂದ್ರೆ ನಿನ್ ಮಗಳಿಗೆ ತೊಂದರೆ ಮಾಡ್ತೀನಿ ಅಂತ ಹೇಳಿ ನಟಿ ಚೈತ್ರ ಅವರ ತಾಯಿಗೆ ಒಂದು ಕರೆಯನ್ನ ಮಾಡಿ ಬೆದರಿಕೆಯನ್ನ ಹಾಕ್ತಾನೆ. ಹೀಗಾಗಿ ಅವ್ರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಈಗಾಗಲೇ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ದಾಖಲಾಗಿದ್ದು ಸದ್ಯ ತನಿಖೆಯನ್ನು ಕೂಡ ಮುಂದುವರಿಸಲಾಗಿದೆ. ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.